ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳಾ. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿ ಟಿಪ್ಸ್ ತಂದಿದ್ದೀನಿ. ಅಂದರೆ ನಾನು ನಮಗೆ ನಾವೇ ಯು ಶೇಪ್ ಮಾಡ್ಕೊಳ್ಳೋದು ಮನೇಲಿ ಹೇಗೆ ಅಂತ ಹೇಳ್ಕೊಡ್ತೀನಿ. ಆದಷ್ಟು 40 ವರ್ಷ ದಾಟಿರೋಂಥ ಮಹಿಳೆಯರು ಪಾರ್ಲರ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಅವ್ರಿಗೆ ಮನೇಲೇ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾನೇ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸಾಧಾರಣ ನಾನು ಕೂಡ ಎಲ್ಲೂ ಹೊರಗಡೆ ಹೋಗಲ್ಲ, ನಾನೇ ಮಾಡ್ಕೋತೀನಿ. ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಹೀಗೆ ಫುಲ್ ತಲೆನ ನೀಟಾಗಿ ಬಾಚ್ಕೋಬೇಕು. ಹಿಂದ್ಗಡೆ ನಾವು ಪೋನಿಟೇಲ್ ಹಾಕೋತೀವಲ್ಲ, ಹಾಗೆ ಟೈಟಾಗಿ ಇಟ್ಕೊಂಡು ಎಲ್ಲ ಕಡೆನೂ ನೀಟಾಗಿ ಸಿಕ್ಕಿಲ್ದಿದ್ದಂಗೆ ಕೂದಲನ್ನ ಬಾಚ್ಕೋಬೇಕು. ಕೂದಲಲ್ಲಿ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಎಣ್ಣೆ ಇರಬಾರ್ದು. ಎಣ್ಣೆ ತಲೆ ತೊಳ್ಕೊಂಡ್ಮೇಲೆ, ತಲೆ ಒಣಗಿಸ್ಕೊಂಡ್ಮೇಲೆ ಹೀಗೆ ನೀಟಾಗಿ ಪೋನಿಟೈಲ್ ಹಾಕ್ಕೊಳ್ಳೋ ಅಷ್ಟು ನಾವು ಬಾಚ್ಕೊಂಡು ಇಟ್ಕೋಬೇಕು. ಮತ್ತು ನಮಗೆ ಲೆಂತ್ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಕೂದಲನ್ನ ಈ ಥರ ಕಟ್ ಮಾಡ್ಕೋಬೇಕು. ನಾನು ಒಂದು 3-4 ಇಂಚಷ್ಟು ಕೂದಲನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸುಮಾರು ದಿನದಿಂದ ನಾನು ಕಟ್ ಮಾಡ್ಕೊಂಡಿರಲಿಲ್ಲ, ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ. ಈಗ ನಾನು ಮಾಡ್ಕೊಂಡಿದ್ದು ನನ್ನ ಕೂದಲು ಎಷ್ಟು ಲೆಂತ್ ಬೇಕು ಅನ್ನೋದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಹೇಗೆ ಯು ಶೇಪ್ ಮಾಡ್ಕೋಬೋದು ಅನ್ನೋದನ್ನು ನೋಡ್ಕೊಂಬಿಡೋಣ. ಈಗ ನಾನು ಇವಾಗ ತೋರಿಸಿದ್ನಲ್ಲ, ಹಾಗೆ 2 ಭಾಗ ಮಾಡಿಕೊಂಡು ತಲೆ ಲೆಫ್ಟ್ ಸೈಡು ರೈಟ್ ಸೈಡು 2 ಭಾಗ ಮಾಡಿಕೊಂಡು ಲೆವೆಲ್ಲಾಗಿ ಇಟ್ಕೊಂಡು ಬಾಚ್ಕೊಂಡು ನಾವು ಫೋರ್ಹೆಡ್ ಲೈನ್ ಅಂತ ಹೇಳ್ತೀವಲ್ಲ, ಆ ಮುಂದೆಲೆ ಕೂದಲು ಅಂತ ಹೇಳ್ತೀವಲ್ಲ, ಅಷ್ಟು ಭಾಗನ ನಾವು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಅಷ್ಟು ಕೂದಲನ್ನು ಸಪ್ರೇಟ್ ಮಾಡಿಕೊಂಡು ನಮಗೆ ಎಷ್ಟು ಉದ್ದ ನಮಗೆ ಕೂದಲು ಮುಂದ್ಗಡೆ ಎಲ್ಲಿವರೆಗೂ ಬೇಕು ಅನ್ನೋದನ್ನು ಯೋಚನೆ ಮಾಡಿ ಅಲ್ಲಿವರೆಗೂ ನಾವು ಇಟ್ಕೋಬೇಕು. ನಾನು ಶೋಲ್ಡರ್ ಲೆವೆಲ್ಗೆ ಸಾಕು ನನಗೆ ಮುಂದ್ಗಡೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನನ್ನ ಭುಜಕ್ಕೆ ತಾಗಬೇಕು ಅಷ್ಟು ಕೂದಲು ನನಗಿದ್ರೆ ಸಾಕು ಅಂತ ಲೆಕ್ಕ ಮಾಡ್ಕೊಂಡು ಅಷ್ಟಕ್ಕೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ನಾವು ಬಾಕಿ ಕೂದಲು ಕಟ್ ಮಾಡೋದಿರುತ್ತೆ. ನಾನು ಈ ಸೈಡ್ ಮಾಡ್ಕೊಂಡಾಯಿತು. ಇವಾಗ ಈ ಸೈಡ್ ತೋರಿಸ್ತಾ ಇದ್ದೀನಿ. ಈ ಸೈಡಲ್ಲಿ ನೋಡಿ, ರೈಟ್ ಸೈಡಲ್ಲಿ ನಾನು ಲೆಫ್ಟ್ ಸೈಡಲ್ಲಿ ಏನು ಫೋರ್ಹೆಡ್ ಲೈನ್ಗೆ ಕಟ್ ಮಾಡ್ಕೊಂಡಿದ್ನಲ್ಲ, ಕೂದಲು ತೆಕ್ಕೊಂಡಿದ್ನಲ್ಲ, ಅದೇ ರೀತಿ ಇಲ್ಲೂ ಕೂಡ ತೆಕ್ಕೋಬೇಕು. ಅದು ತೆಕ್ಕೊಂಡು ಈ ಕಡೆ ಲೆವೆಲ್ಗೆ ಆ ಕೂದಲನ್ನು ಇಟ್ಕೊಂಡು ನೋಡಿ, ನಮ್ಮ ಗದ್ದಕ್ಕೆ ತಾಕೋ ಹಾಗೆ ಆ ಲೆವೆಲ್ಗೆ ಸೆಂಟ್ರಿಗೆ ಇಟ್ಕೋಬೇಕು. ಇಟ್ಕೊಂಡು ಈ ಲೆವೆಲ್ಲು ಆ ಲೆವೆಲ್ಲು ಒಂದೇ ಸರಿ ಬರೋ ಹಾಗೆ ಫಸ್ಟ್ ಕಟ್ ಮಾಡ್ಕೋಬೇಕು. ನಾನು ಫುಲ್ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಿಮಗೆ ಒಂದು ಕಡೆದು ಮಾಡಿರೋದನ್ನು ಸ್ಕಿಪ್ ಮಾಡಿದ್ದೀನಿ, ಇನ್ನೊಂದು ಕಡೆದನ್ನು ತೋರಿಸ್ತಾ ಇದ್ದೀನಿ. ಹೀಗಾಯ್ತಲ್ಲ, ಈಗ ನೀಟಾಗಿ ಬಾಚ್ಕೋಬೇಕು. ಹಿಂದ್ಗಡೆಯಿಂದ ಎಲ್ಲ ಕೂದಲುಗಳು ಯಾವುದೇ ಒಂದು ಸಣ್ಣ ಕೂದಲು ಮಿಸ್ ಆಗದೆ ಇದ್ದಂಗೆ ಬಾಚ್ಕೋಬೇಕು. ಸಿಕ್ಕಿಲ್ದಿದ್ದಂಗೂ ಬಾಚ್ಕೋಬೇಕು. ಯಾವುದೇ ಕಾರಣಕ್ಕೂ ಸಿಕ್ಕಿಲ್ದ್ರೆ ಗಂಟಿದ್ರೆ ನೀಟಾಗಿ ಬರಲ್ಲ, ಒಂದು ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ನೋಡಿ, ಈಗ ಬಾಚ್ಕೊಂಡು ಬಾಚ್ಕೊಳ್ಳೋದೇ ಇಂಪಾರ್ಟೆಂಟು. ಸ್ವಲ್ಪ ಕೂದಲನ್ನ ತೇವ ಮಾಡ್ಕೊಳ್ಳಿ. ನೀವು ತುದಿಲಿ ಕಟ್ ಮಾಡ್ತೀರಲ್ಲ, ಆ ಭಾಗನ ತೇವ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಹೀಗೆ ಲೆವೆಲ್ಗೆ ಮುಂದ್ಗಡೆ ಚಿಕ್ಕದಾಗಿದೆ ನೋಡಿ, ಹಿಂದ್ಗಡೆ ಉದ್ದ ಇದೆ. ಅದಕ್ಕೆ ಕ್ರಾಸಾಗಿ ಆ ಬಾಚಣಿಗೆನ ಹೆಂಗೆ ಕ್ರಾಸಾಗಿ ಇಟ್ಕೊಂಡಿದ್ದೀವೋ ಹಾಗೆ ಬಾಚಣಿಗೆನ ಕ್ರಾಸಾಗಿ ಇಟ್ಕೊಂಡು ಈಗ ಕಟ್ ಮಾಡೋಣ. ಬಾಚಣಿಗೆನ ಕ್ರಾಸಾಗಿ ಇಟ್ಕೊಂಡ್ರೆ ಶೇಪ್ ನೀಟಾಗಿ ಬರೋದು. ಸುಮ್ಮನೆ ಕಟ್ ಮಾಡಿದ್ರೆ ನೀಟಾಗಿ ಬರಲ್ಲ. ನಾನು ತೀರಾ ವಿ ಶೇಪ್ ಮಾಡ್ಕೊಂಡಿಲ್ಲ, ಯು ಶೇಪ್ ಮಾಡ್ಕೋತಾ ಇರೋದು. ಈ ಶೋಲ್ಡರ್ಗೆ ಬಂದರೆ ಸಾಕಾಗಿತ್ತು ನನಗೆ. ಹೀಗಾದರೆ ನನ್ನ ಕೂದಲು ಕ್ಲಿಪ್ ಹಾಕೋಕ್ಕೂ ಸರಿಯಾಗುತ್ತೆ. ಎಷ್ಟು ಉದ್ದ ಬೇಕು ಅಂದ್ರೂ ಇದೇ ರೀತಿ ನಾವು ಕಟ್ ಮಾಡ್ಕೋಬೋದು. ನೋಡಿ, ನಾನು ಹಿಂದ್ಗಡೆಯಿಂದ ತೋರಿಸ್ತಾ ಇದ್ದೀನಿ ನಾನು ಮಾಡ್ಕೊಂಡಿರೋದು. ಇನ್ನೊಂದು ದಿನ ನಾನು ನಿಮಗೆ ಸ್ಟೆಪ್ ಕಟ್ಟು ಕೂಡ ಮಾಡೋದು ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ.
ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಬ್ಯೂಟಿ ಟಿಪ್ಸು ಹೇಳ್ಕೊಡ್ತಿರ್ತೀನಿ, ಅಡುಗೆನೂ ಶೇರ್ ಮಾಡ್ತಾಯಿರ್ತೀನಿ. ನಿಮ್ಗೆ ಇನ್ನೇನು ಕಲಿಬೇಕು ಅಂತಿರುತ್ತೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿದ್ದರೆ ಖಂಡಿತ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬಾಯ್.